100 ಅಲ್ಲ. ನಮ್ಮ ಹಸ್ಬೆಂಡು 800 ಅಂತ ಕೇಳ್ತಿದ್ದಾರೆ. ಅದಕ್ಕೆ ರಿಪೀಟೆಡ್ ಆಗಿ ಸಿಗ್ತಾ ಇದೆ ನನ್ನ ಗಂಡನ ಕಡೆಯಿಂದ. ಅವ್ರು ಖುಷಿಯಾಗ್ಬಿಡ್ತಾರೆ. ನನ್ನ ಗಂಡ ನನ್ನ ಹಸ್ಬೆಂಡ್ ಅಂದ್ಬಿಟ್ರೆ. ಡ್ರೈ ಆಗ್ತದೆ, ಇಲ್ಲ ಚಿಕನ್ ಕರಿ ಆಗ್ತದೆ. ಸಿಲ್ವರ್ ಫಿಶು ಈ ಕಲರ್ ಇರುತ್ತೆ, ಅದಕ್ಕೆ ಇದನ್ನ ಸಿಲ್ವರ್ ಫಿಶ್ ಅಂತ ಕರೀತಾರೆ. ಟೈಮ್ ಮೀನು ಕ್ಲೀನ್ ಮಾಡ್ತಾ ಇರೋದು ನಮ್ಮ ಯಜಮಾನರು. ಇವತ್ತು ಮೂಡ್ ಬಂದಿದೆ ಅನ್ನಿಸ್ತದೆ ಮೀನು ಕ್ಲೀನ್ ಮಾಡಲಿಕ್ಕೆ. ಮಾಡಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿದ್ನಲ್ಲ, ಝೂಬಿಡು ಅದರಲ್ಲಿ ಲಾಸ್ಟಲ್ಲಿ ಅಯ್ಯ ಅಂತ ಬರ್ತದೆ. ಅದಕ್ಕೆ ಅಯ್ಯ ಅಂತ ಇಟ್ಕೊಂಡ್ರು. ಆಗ್ತದಾ ಇಲ್ಲ ನೆಕ್ಸ್ಟ್ ಇಯರ್ ಆಗ್ತದ? ಮಮ್ಮಿ ಓಲ್ಮಾ ಓಲ್ ನೋಡಿದ್ರೆ ಫುಲ್ಲು ಒಳ್ಳೆನೆ ಹರಿತಾ ಇತ್ತು. ಅಪ್ಪ ಅನ್ಕೊಂಡೆ ನಾನು. ಟೀ ಮಾಡಂತಾರೆ ಡಾಡಾಗ. ಸೊ ಗ್ರ್ಯಾಂಡ್ ಓಪನಿಂಗ್ ಇದೆ 6 o'clockಗೆ. ನೀನ್ ಹೇಳ್ಬೇಕು, ನಾನ್ ತಿಂತಾಳೆ. ಮುಳ್ಳು ಸ್ವಲ್ಪ ಕಡಿಮೆ ಇರುತ್ತೆ, ಹಂಗಾಗಿ ಇದೆ ತಿಂತಾಳದು. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಸೊ ಗಾಯ್ಸ್, ಇವತ್ತು ಸಂಡೇ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಚರ್ಚ್ಗೆ ಹೋಗಿ ಬಂದು ಮಾರ್ನಿಂಗ್ ಅಂತೂ ಮಾಡೋಕ್ಕಾಗಲ್ಲ, ಬಿಕಾಸ್ ಬ್ಯುಸಿ ಇರ್ತೀವಿ. ಪಾಪು ನೋಡಿಕೊಂಡು ಮಾಸ್ ಎಲ್ಲ ನೋಡಿಕೊಂಡು ಅವಳು ತಿನ್ನಿಸ್ಕೊಂಡು ಇದೇ ಆಗೋಗ್ಬಿಟ್ಟಿರುತ್ತೆ. ಸೊ ಮಾಡೋಕ್ಕಂತೂ ಆಗಲ್ಲ ವೀಡಿಯೋಸ್ ಅಂತ ಹೇಳ್ಬಿಟ್ಟು ಸೊ ಮನೆಗೆ ಬಂದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನೆಲ್ಲ ಕುಕ್ಕಿಂಗ್ ಇರುತ್ತೆ, ಇವತ್ತಿನ ಡೇ ಯಾವ ಥರ ಸ್ಪೆಂಡ್ ಆಗುತ್ತೆ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಇದು ಸಿಲ್ವರ್ ಫಿಶ್ಶು ಈ ಸಲ ತರಿಸ್ಕೊಂಡಿದ್ವಿ. ಇದು ರೆಸಿಪಿ ರವಾ ಫ್ರೈ ಮಾಡೋಣ ಅಂತ ಇದ್ದೀನಿ ನಾನು. ಸೊ ಯಾವ ಥರ ಮಾಡೋದು ಅಂತ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಇಲ್ಲ ಅಂದರೆ ನಾನು ಇದ್ರದ್ದೇ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ನೋಡ್ಕೋಬೋದು ನೀವು. ಚಿಕ್ಕದಾಗಿರುತ್ತೆ, ಈ ಥರ ಸಿಲ್ವರ್ ಕಲರ್ ಇರುತ್ತೆ, ಅದಕ್ಕೆ ಇದನ್ನು ಸಿಲ್ವರ್ ಫಿಶ್ ಅಂತ ಕರೀತಾರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಈ ಸೈಡೆಲ್ಲ. ನಮ್ಮ ಹಸ್ಬೆಂಡ್ ಕಡೆ ಎಲ್ಲ ಚೆನ್ನಾಗಿ ಗೊತ್ತು ಅವ್ರಿಗೆ, ಬಟ್ ನಮ್ಮ ಹಸ್ಬೆಂಡ್ ತಿನ್ನಲ್ಲ. ನನಗೋಸ್ಕರ, ನನ್ನ ಪಾಪುಗೋಸ್ಕರ ಮಾಡಿಸ್ಕೊಳ್ಳೋದು ಅಷ್ಟೇ. ಆಮೇಲೆ ವಿಡಿಯೋಲ್ಲಿ ಮಾಡ್ತೀನಿ. ಇವತ್ತು ಫಸ್ಟ್ ಟೈಮ್ ಮೀನು ಕ್ಲೀನ್ ಮಾಡ್ತಾ ಇರೋದು ನಮ್ಮ ಯಜಮಾನರು. ಫಸ್ಟ್ ಟೈಮ್, ಇಷ್ಟು ದಿನದಲ್ಲಿ ಫಸ್ಟ್ ಟೈಮ್ ಮೀನು ಕ್ಲೀನ್ ಮಾಡ್ತಾ ಇರೋದು. ಯಾಕೋ ಇವತ್ತು ಮೂಡ್ ಬಂದಿದೆ ಅನ್ನಿಸ್ತದೆ ಮೀನು ಕ್ಲೀನ್ ಮಾಡಲಿಕ್ಕೆ. ಮಾಡ್ತಾ ಇದ್ದಾರೆ ಅಲ್ವಾ ಸನ? ನಮ್ಮ ಸ್ಟೀನಾ ನೋಡ್ರಿ, ಹಬ್ಬ ನಮ್ಮ ಸ್ಟೀನಾ ಅಂತೂ ಬಿಡೋದೇ ಇಲ್ಲ ನಮಗೆ. ವಿಡಿಯೋ ಮಾಡೋಕ್ಕೂ ಬಿಡಲ್ಲ. ಹಾಯ್ ಏನು ಹಾಯ್ ಮೇಡಮ್. ಬೊಂಕರ್ಕೊಳ್ಳಿ ಶನ್ಕಳ್ಳಿ ನೀನು ಅಲ್ಲ? ಅಯ್ಯ ಡ್ಯಾನ್ಸ್ ಮಾಡ್ತಾಳೆ ಅಯ್ಯ ಅಂತ. ನಾನೊಂದು ಶಾರ್ಟ್ಸ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿದ್ನಲ್ಲ, ಝೂಬಿಡು ಅದರಲ್ಲಿ ಲಾಸ್ಟಲ್ಲಿ ಅಯ್ಯ ಅಂತ ಬರ್ತದೆ. ಅದಕ್ಕೆ ಅಯ್ಯ ಅಂತ ಇಟ್ಕೊಂಡ್ರು. ಎಲ್ಲ ಮಾಡೋಕ್ಕೆ ಕಲ್ತ್ಬಿಟ್ಟಿದ್ದಾಳೆ ಇವಾಗ. ಡ್ಯಾನ್ಸ್ ಮಾಡೋದಾಗಲಿ, ಹಾಡಾಡೋದಾಗಲಿ, ಪ್ರೇಯರ್ ಹೇಳೋದಾಗಲಿ ಆಮೇನ್ ಅಂತಾಳೆ. ಅನ್ನಿಸನ ಆಮೇನ್, ಅಯ್ಯ ಆಮೇನ್ ಎಲ್ಲ ಪ್ರೇಯರ್ ಮಾಡ್ತಾಳೆ ಈಗ. ದೊಡ್ಡಳಾಗಿದ್ದಾಳೆ ಸ್ಟೀನಾ ಅಲ್ವಾ? ಸ್ಟೀನಾ ಅಲ್ವಾ? ಚಿಚ್ಚಿ ನಿನಗೆ ಚಿಚ್ಚಿ ಮಾಡ್ತಿರೋದಿಲ್ಲ. ಚಿಚ್ಚಿ ಬರೇಸಾ? ಚಿಚ್ಚಿ ಇಷ್ಟ ನಿಂಗೆ ಸಾನು? ಮಾಡ್ತಾ ಇದ್ದೀನಿ ಅವಳಿಗೆ ಸಪ್ರೇಟ್. ನಮಗೇನಾದ್ರೂ ಫಿಶ್ ಮಾಡೋಣ ಅಂತ ಇದ್ದೀನಿ, ಫಿಶ್ ಕರಿ ಯಾವುದಾದ್ರೂ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸ್ಟೀನಾಗೋಸ್ಕರ ಮಾಡ್ತಾ ಇದ್ದೀನಿ. ಇಲ್ಲ ಇದೇ ತಿನ್ಕೋಬೋದು. ಸ್ವಲ್ಪ ಈ ಥರ ಏನಿದು ಆನಿಯನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಮಸಾಲೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದು ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಅದೇ ಥರ ಮಾಡ್ತಾಯಿದ್ದೀನಿ. ಬಿಕಾಸ್ ಆ ಟೇಸ್ಟ್ ತುಂಬ ಇಷ್ಟ ನಮಗೆ. ಸ್ಟೀನಾಗೂ ಇಷ್ಟ, ಚೆನ್ನಾಗಿ ತಿನ್ಕೋತಾಳೆ ಅದಳು. ಸೊ ಹಂಗಾಗಿ ಇದೇ ಥರ ಮಾಡ್ತೀನಿ. ಒಂದು ಹೇಳಬೇಕು ಅಂದರೆ ಗಾಯ್ಸ್, ನನ್ನ ಚಾನಲಲ್ಲಿ 800 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಾ ಇದ್ದೀರಾ, 100 ಅಲ್ಲ ನಮ್ಮ ಹಸ್ಬೆಂಡು 800 ಅಂತ ಕೇಳ್ತಿದ್ದಾರೆ. ಅದಕ್ಕೆ ಯಾರೆಲ್ಲ ನನಗೆ ಎಂಕರೇಜ್ ಮಾಡ್ತಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಯಾರೇ ಒಬ್ಬರು ಏನೇ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಬ್ಯಾಕ್ ಬೋನ್ ಆಗಲಿ, ಎಂಕರೇಜ್ಮೆಂಟ್ ಆಗಲಿ, ಯಾರಿಗೇ ಆಗಲಿ ಸಿಗಬೇಕು. ಸಿಕ್ಕಾಗ ಮಾತ್ರ ಅವರು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗೋದು. ಸೊ ಅದು ನನಗೆ
ಅನ್ಲಿಮಿಟೆಡ್ ಆಗಿ ಸಿಗ್ತಾ ಇದೆ ನನ್ನ ಗಂಡನ ಕಡೆಯಿಂದ. ಸೊ ಅವ್ರಿಗೆ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಖುಷಿಯಾಗ್ಬಿಡ್ತಾರೆ, ನನ್ನ ಗಂಡ ನನ್ನ ಹಸ್ಬೆಂಡ್ ಅಂದ್ಬಿಟ್ರೆ. ಸೊ ಥ್ಯಾಂಕ್ ಯು ಗಾಯ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಸ್ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಡಿಫ್ರೆಂಟ್ ರೆಸಿಪೀಸ್ ಆಗಲಿ, ಡಿಫ್ರೆಂಟ್ ಏನಾದರೂ ಹೆಲ್ತ್ ಟಿಪ್ಸ್ ಆಗಲಿ, ಇಲ್ಲ ಬ್ಯೂಟಿ ಟಿಪ್ಸ್ ಆಗಲಿ, ಈ ಥರ ನಂಗೆ ಏನೇನು ಗೊತ್ತಿದೆ, ನಾನೇನು ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಏನು ವರ್ಕೌಟ್ ಆಗ್ತಿದೆ ಅದನ್ನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು. ಸೊ ನಾನು ಯಾವುದು ವಿತೌಟ್ ನಾನು ಎಕ್ಸ್ಪೆರಿಮೆಂಟ್ ಮಾಡಿದೆ, ನಾನು ಅಪ್ಲೈ ಮಾಡಿದೆ, ನಾನು ಯಾವುದು ನನ್ನ ಚಾನಲಲ್ಲಿ ಹಾಕಲ್ಲ. ಸೊ ಇಷ್ಟು ನಾನು ಪ್ರಾಮಿಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಿಮಗೆ. ಸೊ ಗಾಯ್ಸ್, ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎಂಕರೇಜ್ಮೆಂಟ್ ಮಾಡಿ. ಇದಕ್ಕೆಲ್ಲ ದೇವ್ರದ್ದು ಬ್ಲೆಸ್ಸಿಂಗ್ಸ್ ನನಗಿದೆ ಅಂತ ಅನಿಸ್ತದೆ. ಸೊ ಮುಂದೆ ಹೋಗಲಿಕ್ಕೆ ಅವ್ರದ್ದೇ ಮೇನ್ ಬ್ಲೆಸ್ಸಿಂಗ್ಸ್ ನನಗೆ ಇರೋದ್ರಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಥ್ಯಾಂಕ್ಫುಲ್ ಟು ಗಾಡ್ ಅಂತ ಹೇಳ್ತಾ ಇದ್ದೀನಿ. ಸೊ ಹೀಗೆ ಮುಂದೆ ಹೋಗಿ ಎಲ್ಲ ಒಳ್ಳೇದಾಗಲಿ ಅಂತ ನಾನು ಅನ್ಕೋತೀನಿ. ಸೊ ಗಾಯ್ಸ್, ಹೀಗೆ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ. ಈಗ ಚಿಕನ್ ಎಲ್ಲ ಬಾಯ್ಲ್ ಆಗಿದೆ. ಈಗ ಮಸಾಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಆಯಿತು. ಚಿಕನ್ ಕರಿ ಥರ ಅನ್ಬೋದು, ಡ್ರೈ ಅಂತಲೂ ಅನ್ಬೋದು, ನಿಮ್ಗೆ ಯಾವ ಥರ ಬೇಕು. ಚೆನ್ನಾಗಿ ಕುದಿಸ್ಕೊಂಡ್ರೆ ಡ್ರೈ ಆಗ್ತದೆ, ಇಲ್ಲ ಚಿಕನ್ ಕರಿ ಆಗ್ತದೆ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು, ತಿನ್ಕೋಬೋದು. ಆಗ್ತದಾ ಇಲ್ಲ ಮೀನು ಕ್ಲೀನ್ ಮಾಡೋದು ಅಂತ. ಈ ವರ್ಷ ಆಗ್ತದಾ ಇಲ್ಲ ನೆಕ್ಸ್ಟ್ ಇಯರ್ ಆಗ್ತದ? ಆಗತ್ತೆ ಬಿಡು. ಎಷ್ಟೊತ್ತಾಯ್ತು ನೀನು? ಒಂದು 12:30 ಸ್ಟಾರ್ಟ್ ಮಾಡಿದ್ಯಾ? 1:30 ಆಯಿತು. ಬರೀ ಇಷ್ಟು ಮೀನು ಕ್ಲೀನ್ ಮಾಡಿದ್ಯಾ 1:30ವರೆಗೂ. ಇನ್ನೂ ಇಷ್ಟು ಬಾಕಿ ಇದೆ. ಇಷ್ಟೆಲ್ಲ ಯಾವಾಗ ಮಾಡ್ತೀಯಾ? ಬರೀ ಒಂದು ಮೀನಿಗೆ 10 ನಿಮಿಷ ಮಾಡಿದ್ರೆ ಹಾಂ, ಇಷ್ಟು ಮಾಡೋದೇ ಹೆಚ್ಚು. ಅದಕ್ಕೆ ಅವಾಗವಾಗ ಮಾಡ್ಬೇಕನ್ನೋದು. ಹಾಂ ಮಮ್ಮಿ ಓಲಮ್ಮ, ಓಲೆ ಖುಷು. ಅಷ್ಟೇನಾ? ಓ, ಎಲ್ಲ ಬಟ್ಟೆಗಳು ಒಣಗ್ಸಕ್ಕೆ ಹಾಕಿದ್ದೀವಿ. ಇವತ್ತು ಬಿಸಿಲು ಬಂದಿದೆ. ಮಮ್ಮಿ ಇವತ್ತು ಬಿಸಿಲು ಬಂದಿದೆ ಇಷ್ಟು ದಿನಕ್ಕೆ, ಅದಕ್ಕೆ ಎಲ್ಲ ಒಣಗಾಕಕ್ಕೆ ಹಾಕಿದ್ದೀನಿ. ಯಾವಾಗ ಆರುತ್ತೋ ನೋಡಬೇಕು. ಇವಾಗ ಒಂದು 2 ಡೇಸ್ ಒನ್ಸ್ ಅಲ್ಲ, ಒಂದು ಬಟ್ಟೆ ಒಂದು ಸಲ ಹಾಕಿದರೆ 2 ದಿನ ಬೇಕು ಒಣಗಿಸ್ಲಿಕ್ಕೆ. ಇದೇ ಬಟ್ಟೆ ಮತ್ತೆ ನಾಳೆ ಹಾಕಿ ಮತ್ತೆ ಒಣಗಿಸ್ಬೇಕು, ಅಷ್ಟು ಆಗ್ತದೆ ಒಂದೊಂದು ಸಲ. ಇನ್ನೊಂದು ಏನಾಗಿತ್ತಪ್ಪ ಅಂದರೆ, ಮೊನ್ನೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಟೈಮಿಂಗ್ಸ್ ಇದೆ, ಅಂದರೆ ಈ ಟೈಮ್ಗೆ ಆಫ್ ಮಾಡ್ತಾರೆ, ಈ ಟೈಮ್ಗೆ ಬರುತ್ತೆ ನೀರು ಅಂತ ಹೇಳ್ಬಿಟ್ಟು. ಸೊ ನಾನೇನು ಮಾಡಿದ್ದೀನಿ, ಮಲ್ಕೊಳ್ಳೋ ಟೈಮಲ್ಲಿ ಒಂದು ಅರೌಂಡ್ 3:30 to 4 o'clock ಹಾಗೆ ಆ ಟೈಮಲ್ಲಿ ನಾನು ಸ್ವಲ್ಪ ಕೈ ತೊಳೆಯೋಕ್ಕೇನೋ ಬಂದಿದ್ದೀನಿ. ಆವಾಗ ಅದೇನಾಗಿದೆ, ನೀರು ಸ್ವಲ್ಪ ಲಾಸ್ಟ್ ಎಂಡಿಗೆ ಬರ್ತಾ ಇರ್ತದಲ್ಲ, ಆಫ್ ಆಗೋ ಟೈಮಲ್ಲಿ ಬಂದಿದ್ದೀನಿ. ಸ್ವಲ್ಪ ನೀರು ಬರ್ತಿತ್ತಂತ ಕೈ ತೊಳ್ಕೊಂಡು ಹಾಗೆ ಹೋಗಿದ್ದೀನಿ. ಮತ್ತು ಆಫ್ ಮಾಡೋದು ಹೋಗಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಫುಲ್ಲು ನಿದ್ದೆ. ನೈಟೆಲ್ಲ ಸ್ವಲ್ಪ ನಿದ್ದೆ ಇರಲಿಲ್ಲ. ಸ್ಟೀನಾಗೋಸ್ಕರ ಎದ್ದೊಳ್ತಿರ್ತಾಳಲ್ಲ, ಅವಾಗ ನಿದ್ದೆ ಆಗಲ್ಲ ಸರಿಯಾಗಿ. ಸೊ ಮಲ್ಕೊಂಡಾದ್ಮೇಲೆ ಆ ಸಿಂಕಲ್ಲಿ ಏನು ಮಾಡಿದ್ದೀನಿ, ಎಲ್ಲ ಇಡ್ಲಿ ಪಾತ್ರೆಗಳೆಲ್ಲ ಹಂಗೆ ಹಾಕ್ಬಿಟ್ಟಿದ್ದೀನಿ. 5:30 ನೀರು ಬರುತ್ತೆ, ಆನ್ ಆಗುತ್ತೆ. ಆಗ ಆನ್ ಇದೆಯಲ್ಲ ಟ್ಯಾಪು, ಆನ್ ಆಗಿ ಎಲ್ಲ ಕೆಳಗಡೆ ಬಂದು ಟೋಟಲ್ ಬೆಡ್ರೂಮು, ಈ ರೂಮು, ಆ ಕಡೆ ಹಾಲ್, ಎಲ್ಲ ಕಡೆ ನೀರು ಇಷ್ಟೆತ್ರ ಬಂದುಬಿಟ್ಟಿದೆ. ನನಗಂತೂ ಎಚ್ಚನೇ ಇಲ್ಲ, ಅಷ್ಟು ಮಲ್ಕೊಂಡ್ಬಿಟ್ಟಿದ್ದೀನಿ. ಸ್ಟೀನಾನು ಮಲ್ಕೊಂಡಿದ್ದಾಳೆ. ಆಮೇಲೆ ಎಚ್ಚರ ಆಯಿತು, ನನಗೆ ಸೌಂಡ್ಗೆ ಎಚ್ಚರ ಆಯಿತು, ಏನಾಯಿತು ಎಚ್ಚರ ಆಯಿತು. ಬಂದು ನೋಡ್ತೀನಿ, ಸ್ಟೀನಾ ಹಿಂಗೆ ಕಂಡುಬಿಟ್ಟಿದ್ಲು. ನೋಡಿದರೆ ಫುಲ್ಲು ಹೊಳೆನೇ ಹರಿತಾ ಇತ್ತು. ಅಯ್ಯಪ್ಪ ಅಂದ್ಕೊಂಡೆ ನಾನು. ಕ್ಲೀನ್ ಮಾಡೋಷ್ಟರಲ್ಲೇ ಈ ನೀರು ಹೊರಗಡೆ ಎತ್ತಾಕಿದ್ದೀನಿ, ಆ ನೀರು ಮುಂದ್ಗಡೆ ಎತ್ತಾಕಿದ್ದೀನಿ, ಆಮೇಲೆ ಈ ಕಡೆ ನೀರೆಲ್ಲ ಬಾತ್ರೂಮ್ ಎತ್ತಾಕಿದ್ದೀನಿ. ಅಂದರೂ ಆಗ್ತಾನೆ ಇಲ್ಲ. ಒಂದು 1 hour ಆದರೂ ಕ್ಲೀನ್ ಮಾಡಿದ್ದೀನಿ. ಎಲ್ಲ ನೀರು ತೆಗೆದು ಮತ್ತೆ ಕ್ಲೀನ್ ಮಾಡಲಿಕ್ಕೆ 1 hour ಸೊಂಟ ನೋವೇ ಬಂದುಬಿಡ್ತು, ಅಷ್ಟಾಗ್ಬಿಟ್ಟಿತ್ತು. ಇದೇ ಫಸ್ಟ್ ಟೈಮ್ ಈ ಥರ ಆಗಿದ್ದು. ಅಯ್ಯಪ್ಪ ಅನಿಸ್ಬಿಡ್ತು ನನಗಂತೂ. ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಮನೆ ಏನೋ ಕ್ಲೀನ್ ಆಯಿತು, ಅಂದರೂ ಮಾಡೋಕ್ಕೆ ಬೇಕಲ್ಲ, ಟೈಮ್ ಬೇಕು, ಆ ಥರ ಸ್ಟ್ರೆಂತ್ ಇರಬೇಕು ಅಲ್ಲ. ಸಾಕಾಗಿ ಹೋಗ್ತದೆ ಮನೆ ಕೆಲಸ ಮಾಡಲಿಕ್ಕೇನೆ. ಮೊದಲೇ ವೀಕ್ ಆಗಿಬಿಟ್ಟಿದ್ದೀನಿ, ಇದೆಲ್ಲ ಮಾಡಿ ಇನ್ನೊಂದು ಸ್ವಲ್ಪ ತೆಳ್ಳಗಾಗ್ಬಿಡ್ತೀನಿ ಅಂತ ಟೆನ್ಷನ್ ನನಗೆ ಅಷ್ಟೆ. ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಏನು ತೆಳ್ಳಗಾಗ್ಬಿಟ್ಟಿದ್ಯಾ ಅಂತ. ಏನು ಮಾಡೋದು, ಮನೆ ಕೆಲಸ ಅಷ್ಟಿದೆ ಮನೇಲಿ ಮಾಡೋವಂಥದ್ದು. ಮನೆ ಕೆಲಸ ಮಾಡಿ 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 ಫುಲ್ ಸುರ್ಗೋಗ್ಬಿಟ್ಟಿದ್ದೀನಿ. ಎಷ್ಟು ತಿಂದರೂ ಅಷ್ಟೇ, ಮನೆ ಕೆಲಸ ಇರುತ್ತಲ್ಲ, ಏನು ಮಾಡೋದು. ಚಿಕನ್ ಕರಿ ನೋಡಿ, ಇದು ಹೊಸ ಪಾತ್ರೆಗಳು. ಈ ಪಾತ್ರೆಗಳು ನಾವು ಖಜಾನ ಅಲ್ಲಿ ಹೋದಾಗ ಗಿಫ್ಟಾಗಿ ಕೊಟ್ಟಿದ್ರು ಅದನ್ನು.
ಇದು ಒಂದು ಇನ್ನೊಂದು 2 ಕಡಾಯಿ ಥರ ಒಂದಿದೆ. ಇದಕ್ಕೆ ಮುಚ್ಚೋದು ಬಂದಿದೆ, ಇನ್ನೊಂದಕ್ಕೆ ಏನಿಲ್ಲ, ಕಡಾಯಿ ಥರ ಕೊಟ್ಟಿದ್ದಾರೆ ಅಷ್ಟೇ. ಸೊ ಇದಕ್ಕೆ ಮುಚ್ಚೋದು ಈ ಥರ ಕೊಟ್ಟಿದೆ. ಇದಕ್ಕೆ ಬರೀ ಈ ಥರ ಕ್ಯಾಪ್ ಬಂದಿದೆ, ಇನ್ನೊಂದು ಬಂದಿಲ್ಲ. ಚೆನ್ನಾಗಿದೆ. ಹೊಸದಾಗಿ ನನಗೆ ಸ್ವಲ್ಪ ಕುಕ್ಕಿಂಗ್ ಮಾಡೋಕ್ಕೆ ಜಾಸ್ತಿ ಬೇಕಾಗುತ್ತೆ ವೆಜಲ್ಸ್ ಅಂತ ಹೇಳ್ಬಿಟ್ಟು ಇದು ತೆಗೆದಿದ್ದೀನಿ ಒಂದು. ಮತ್ತು ಒಂದು ಇದೇ ಥರ ಕಡಾಯಿ ಕೂಡ ಗಿಫ್ಟ್ ಬಂದಿದೆ. ಅದೇನು ಬೇಕಿಲ್ಲ ಸದ್ಯಕ್ಕೆ, ಇದನ್ನು ಸಾಕು ಯೂಸ್ ಮಾಡ್ಬೋದು ಅಂತ ಇದನ್ನು ತೆಗೆದಿದ್ದೀನಿ. ಚೆನ್ನಾಗಿದೆ ಎರಡೂ. ಹೊಸದಾಗಿ ಕುಕ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಹೊಸದಾಗಿರೋ ಪಾತ್ರೆಯಲ್ಲಿ. ಟೀ ಮಾಡಂತಾರೆ ಡಾಡಾಗ. ಟೀ ಲವರ್. ಟೀ ಕುಡಿಬೇಕಾ? ಟೀ ಕಾಯಿ ಮುಂಚಾನ್. ನೋ ಟೀ ನೋ ಟೀ. ಇಟ್ಸ್ ಟೀ ಟೈಮ್. ಟೀ ಟೈಮ್. ನಮ್ಮ ಟೀನಾಗ ತೋರಿಸ್ಬಾರ್ದು, ತೋರಿಸಿದ್ರೆ ಟೀ ಕೊಡು ಅಂತ ಕಲೆ ಬಿಡ್ತಾರೆ. ಇವತ್ತು ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಇದೆ 6 o'clockಗೆ. ನೋಡಬೇಕು ಅಂತ ಇದ್ದೀವಿ. ಹಾಗೆ ಸ್ವಲ್ಪ ಫಿಶ್ ಮಾಡೋದಿದೆ, ಕರಿ ಮಾಡೋಣ ಇಲ್ಲ ಫ್ರೈ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಟೀ ಟೈಮ್ ನಾವು. ಇಲ್ಲಿ ರವಾ ಫ್ರೈ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೆ. ಏನಿಲ್ಲ, ಕಬಾಬ್ ಯಾವ ಥರ ಮಾಡ್ತೀವಿ ಅದೇ ಥರ ಹಾಕೋದು. ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಲೆಮನ್ನು, ಗರಂ ಮಸಾಲ, ಚಿಕನ್ ಮಸಾಲ, ಹಾಗೆ ಸ್ವಲ್ಪ ನಿಮಗೆ ಬೇಕಾದರೆ ಕರಿ ಲೀವ್ಸ್ ಹಾಕ್ಬೋದು, ಕೊರಿಯಾಂಡರ್ ಲೀವ್ಸ್ ಹಾಕ್ಬೋದು. ಇಷ್ಟು ಹಾಕಿದರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಖಾರ ಹಾಕಿದರೆ ಸಾಕು, ಅಷ್ಟೇ ಸಿಂಪಲ್ಲಾಗಿ. ಸೊ ಇದನ್ನು ಸೂಜಿ ರವಾ ಅಂತ ಹೇಳ್ತಾರಲ್ಲ ಅದರಲ್ಲಿ ತೊಗೊಂಡು ಎಲ್ಲ ಮ್ಯಾರಿನೇಟ್ ಮಾಡಿ ಆದಮೇಲೆ ಇದರಲ್ಲಿ ಈ ಥರ ಡಿಪ್ ಮಾಡಿ ತವ ಮೇಲೆ ಹಾಕೋದಷ್ಟೇ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಕೋಬೋದು. ಅಂದರೆ ನೀವು ಫ್ರೈ ಮಾಡಿ ಕಬಾಬಿ ಯಾವ ಥರ ಮಾಡ್ತಾರಲ್ಲ ಆ ಥರ ಮಾಡಬೇಕು ಅಂತ ಏನಿಲ್ಲ, ಇದೇ ಥರ ತವ ಮಾಡ್ಬೋದು. ಆ ಥರ ಅಂದರೆ ಸುಮ್ಮನೆ ಆಯಿಲ್ ವೇಸ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ನಮ್ಮ ಹಸ್ಬೆಂಡ್ ಹಂಗೆ ತಿಂತಾರೆ, ನಂಗೆ ತಿಂದು ಅಭ್ಯಾಸ ಇಲ್ಲ. ಹಂಗೆ ಮುಳ್ಳು ಇಲ್ಲ, ಫಸ್ಟ್ ಟೈಮ್ ನಂಗೆ ತಿಂತಾರೆ. ನೀನು ಹೇಳಬೇಕು, ನಾನು ಮಾಡೋದು ನೀನು ಹೇಳಬೇಕು. ಹಾಂ ಪರ್ಫೆಕ್ಟಾ? ಏನಂದೆ ಹೇಳಿ ಇನ್ನೊಂದ್ಸಲ. ಮೀನೂರು ಊರಲ್ಲಿ ಹುಟ್ಟು ಬಂದಿದ್ದಾರ ಮಾಡ್ತೀನಿ ಅಂದ್ರೆ ಚೆನ್ನಾಗಿ ಪರ್ಫೆಕ್ಟ್ ಮಾಡ್ತೀವಿ. ಹೌದಾ? ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್. ಬಟ್ ನಾನು ಈ ಮುಳ್ಳು ತೆಗಿತೀನಿ, ತಿನ್ನಲಿಕ್ಕಾಗಲ್ಲ ಮುಳ್ಳು. ಹಾಗೆ ಬಾಂಗ್ಡ ಹಾಕ್ತಾ ಇದ್ದೀನಿ ಸ್ಟೀನಾಗೋಸ್ಕರ. ಇದು ಸ್ಟೀನಾ ತಿಂತಾಳೆ, ಮುಳ್ಳು ಸ್ವಲ್ಪ ಕಡಿಮೆ ಇರುತ್ತೆ, ಹಾಗಾಗಿ ಇದು ತಿಂತಾಳದು. ಇದು ಫ್ರೈ ಮಾಡಿ ಅವಳಿಗೆ ತಿನ್ನಿಸ್ಬೇಕಷ್ಟೆ. ಸೊ ಗಾಯ್ಸ್, ಟೈಮ್ ಈಗ 7:30 ಆಗಿದೆ. ಎಲ್ಲ ಕೆಲಸ ಮುಗೀತು, ಅಡುಗೆ ಕೂಡ ಮುಗೀತು. ರೈಸ್ ಇದ್ದು ಸ್ವಲ್ಪ ಚಿತ್ರಾನ್ನ ಮಾಡಿದೆ, ಮತ್ತು ಫಿಶ್ ಕರಿ ಅದು ಇದು ಮಾಡಲಿಕ್ಕೆ ಫುಲ್ ಟಯರ್ಡ್ ಅನಿಸ್ತಾ ಇತ್ತು ನನಗೆ. ಹಾಗಾಗಿ ಸ್ವಲ್ಪ ಅಷ್ಟೇ ಸಾಕು, ನಾಳೆ ಮಾಡಿದರೆ ಆಯಿತು ಅಂತೇಳಿ ಈಗ ಸ್ವಲ್ಪ ಟೀ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋದು, ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ. ಸೊ ಗಾಯ್ಸ್, ಇದು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.